ಬೋರ್ವೆಲ್ ಎಡವಟ್ಟು ಇಬ್ಬರಿಗೆ 1 ವರ್ಷ ಶಿಕ್ಷೆಯನ್ನ ನೀಡಿದೆ ಶಿವಮೊಗ್ಗ ನ್ಯಾಯಾಲಯ. ತೀರ್ಪು ಹೊರಡಿಸಿದ ಶಿವಮೊಗ್ಗ ನ್ಯಾಯಾಲಯ ಲಕ್ಷ್ಮಣಪ್ಪ ಹಾಗೂ ಲಿಂಗಪ್ಪ ಎನ್ನುವರಿಗೆ 1 ವರ್ಷ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿದೆ. ಬೋರ್ವೆಲ್ ತಂತಿಗೆ ತಗುಲಿ ವ್ಯಕ್ತಿ ಸಾವಾಗಿರುವ ಕಾರಣ ಆರೋಪ ದೃಢಪಟ್ಟ ಹಿನ್ನೆಲೆಯಲ್ಲಿ ಆದೇಶವನ್ನ ಶಿವಮೊಗ್ಗ ನ್ಯಾಯಾಲಯ ಹೊರಡಿಸಿದೆ. ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರಿಗೆ ಶಿವಮೊಗ್ಗ ಘನ ನ್ಯಾಯಾಲಯ ಇಬ್ಬರಿಗೆ ಶಿಕ್ಷೆ ನೀಡಿ ತೀರ್ಪು ನೀಡಿದೆ. ಗಿರೀಶ್ ರವರ ತಂದೆ ಗಾಮಪ್ಪ ಎಂಬುವವರು 2021ರ ಸೆಪ್ಟೆಂಬರ್ 24ರಂದು ರಾತ್ರಿ 8:45ರ ಸಮಯದಲ್ಲಿ ತಮ್ಮ ಮನೆಯ ಹಿಂಭಾಗದಲ್ಲಿರುವ ಲಕ್ಷ್ಮಣಪ್ಪ ಮತ್ತು ಲಿಂಗಪ್ಪ ಎಂಬುವವರ ಜಮೀನಿಗೆ ಬಹಿರ್ದೆಸೆಗೆ ಹೋಗಿದ್ರು. ಜಮೀನಿನಲ್ಲಿ ಬೋರ್ವೆಲ್ ಹಾಕಿಸಿದ್ದು ಅದಕ್ಕೆ ವಿದ್ಯುತ್ ಇಲಾಖೆಯಿಂದ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದು, ಜಮೀನಿನ ಕೆಳಭಾಗ ಹಾಗೂ ಮೇಲ್ಭಾಗದಲ್ಲಿ ತಂತಿ ಬೇಲಿಗೆ ಬೋರ್ವೆಲ್ ಮೋಟಾರ್ನ ವಿದ್ಯುತ್ ಬೋರ್ಡ್ನಿಂದ ವಿದ್ಯುತ್ ಸಂಪರ್ಕ ನೀಡಿದ್ದು, ಗಾಮಪ್ಪರವರು ಜಮೀನು ಮಧ್ಯೆ ಕಟ್ಟಿದ್ದ ಕಬ್ಬಿಣದ ತಂತಿ ಬೇಲಿಯನ್ನ ದಾಟುವಾಗ ಕಾಲುಗಳು ತಾಕಿ ವಿದ್ಯುತ್ ಶಾಕ್ ತಗುಲಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ರು. ಆರೋಪಿತರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ನೀಡಿದ ದೂರಿನ ಮೇರೆಗೆ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದ್ಯ ಈ ಪ್ರಕರಣದ ಆಗಿನ ತನಿಖಾಧಿಕಾರಿಗಳಾದ ಪಿಐ ಅಭಯ್ ಪ್ರಕಾಶ್ ಸೋಮನಾಳ ತನಿಖೆ ಪೂರೈಸಿ ನ್ಯಾಯಾಲಯಕ್ಕೆ ಆರೋಪಿತರ ವಿರುದ್ಧ ದೋಷಾರೋಪಣಾ ಪತ್ರವನ್ನ ಸಲ್ಲಿಸಿದ್ರು. ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ಶಾಂತರಾಜ್ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿದ್ದು, 3ನೇ ಹೆಚ್ಚುವರಿ ಘನ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿವಮೊಗ್ಗದಲ್ಲಿ ಪ್ರಕರಣದ ವಿಚಾರಣೆ ನಡೆದಿದ್ದು, ಆರೋಪಿತರ ವಿರುದ್ಧ ಆರೋಪ ದೃಢಪಟ್ಟ ಹಿನ್ನೆಲೆಯಲ್ಲಿ ನ್ಯಾಯಾಧೀಶ ಯಶವಂತ್ ಕುಮಾರ್ ಅವರವರು ಇಂದು ಜಮೀನಿನ ಮಾಲೀಕರಾದ ಲಕ್ಷ್ಮಣಪ್ಪ ಹಾಗೂ ಲಿಂಗಪ್ಪ ಇವರಿಗೆ 1 ವರ್ಷ ಕಾರಾವಾಸ ಮತ್ತು 11,000 ದಂಡವನ್ನ ವಿಧಿಸಿ ಆದೇಶಿಸಿದ್ದಾರೆ.